ಈ ಹಿಂದಿನ ವಿಡಿಯೋದಲ್ಲಿ 1ರಿಂದ 10ನೇ ತರಗತಿಯ ಪುಸ್ತಕಗಳನ್ನು ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ವಿ. ಇವಾಗ ಈ ಒಂದು ವಿಡಿಯೋದಲ್ಲಿ NCERT ಪುಸ್ತಕಗಳನ್ನ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನು ನೋಡಿ. ಗೂಗಲ್ ಕ್ರೋಮ್ಗೆ ಹೋಗಿ ಅಲ್ಲಿ ನೀವು NCERT ಅಂತ ಸರ್ಚ್ ಮಾಡಬೇಕಾಗುತ್ತೆ. NCERT ಅಂತ ಸರ್ಚ್ ಮಾಡಿದ ನಂತರ ನಿಮಗೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ಹಾಗೆ NCERT ವೆಬ್ಸೈಟ್ ಕಾಣ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಆ ವೆಬ್ ಪೇಜ್ ಓಪನ್ ಆದ ನಂತರ ಫಸ್ಟ್ ಅದನ್ನು ಡೆಸ್ಕ್ಟಾಪ್ ಮೋಡಲ್ಲಿ ಹಾಕ್ಕೊಳ್ಳಿ, ಅಂದರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಎಲ್ಲ ವ್ಯೂ ಆಗುತ್ತೆ. ಡೆಸ್ಕ್ಟಾಪ್ ಮೋಡ್ ಹಾಕ್ಕೊಂಡ ತಕ್ಷಣ ನಿಮಗೆ ಕೆಳಗಡೆ ಇಲ್ಲಿ ಟೆಕ್ಸ್ಟ್ ಬುಕ್ ಅಂತ ಕಾಣ್ತಾ ಇದೆ ನೋಡಿ, ಟೆಕ್ಸ್ಟ್ ಬುಕ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಬುಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇ ಬುಕ್ಸ್ ಅಂತ ಕಾಣ್ತಾ ಇದೆ. ಇ ಬುಕ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು PDF 1ರಿಂದ 12 ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ರೋಮನ್ ಅಂಕೆಯಲ್ಲಿ ಇರೋದ್ರಿಂದ ಇಲ್ಲಿ ನಿಮಗೆ ಇಲ್ಲಿ ಕ್ಲಾಸ್ ಮತ್ತು ಸಬ್ಜೆಕ್ಟ್ ಮತ್ತು ಬುಕ್ ಟೈಟಲ್ನ ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ ಕೇಳುತ್ತೆ. ಜಸ್ಟ್ ನೀವು ಯಾವ ಕ್ಲಾಸ್ ಬೇಕು ಅದನ್ನು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 10ನೇ ತರಗತಿಯ ಬಗ್ಗೆ ಚೆಕ್ ಮಾಡ್ತೀನಿ ನೋಡಿ. ಕ್ಲಾಸ್ 10th ಸೆಲೆಕ್ಟ್ ಮಾಡಿಕೊಂಡು ಸಬ್ಜೆಕ್ಟ್ ಯಾವುದು ಸಬ್ಜೆಕ್ಟ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಇಲ್ಲಿ ಸೈನ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಸೆಲೆಕ್ಟ್ ಬುಕ್ ಟೈಟಲ್ ಅಂತ ಇದೆ. ಬುಕ್ ಟೈಟಲ್ನ ನಾನು ಇಲ್ಲಿ ಸೈನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಗೋ ಅಂತ ಕ್ಲಿಕ್ ಮಾಡಿದರೆ ಸಾಕು, ಆ ಒಂದು ಪುಸ್ತಕದ ಒಂದು PDF ಪೇಜ್ಗಳು ಓಪನ್ ಆಗ್ತವೆ. ಇಲ್ಲಿ ನೋಡಿ, ಆ ಒಂದು ಪುಸ್ತಕದ ಪ್ರತಿಯೊಂದು ಚಾಪ್ಟರ್ಗಳ ಲಿಸ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬಟ್ ನೀವು ಯಾವುದೇ ಒಂದು ಅಂದರೆ ಇಂಡಿವಿಜುವಲಿಗೆ ಒಂದೇ ಚಾಪ್ಟರ್ನ ಕೂಡ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಚಾಪ್ಟರ್ 1 ಅಂತ ಇದೆ, ಅದು ಓಪನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಓಪನ್ ಅಂತ ಒಂದು ಬ್ಲೂ ಕಲರಲ್ಲಿ ಕಾಣ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ PDF ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ಆ PDF ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮಗೆ ಅದು ಯಾವ ಚಾಪ್ಟರ್ ಆಗಿರುತ್ತೆ ಆ ಚಾಪ್ಟರ್ದ ಒಂದು PDF ನಿಮಗೆ ಅಲ್ಲಿ ಸಿಗುತ್ತೆ. ಬಟ್ ಏನಾಗಿದೆ ಅಂದರೆ ಈ ಇಷ್ಟೊಂದು ಚಾಪ್ಟರ್ಗಳಿವೆ, ಅಂದರೆ ಇಲ್ಲಿ ಟೋಟಲ್ ಆಗಿ ನೋಡ್ಬೋದು ಇಲ್ಲಿ 13 ಚಾಪ್ಟರ್ಗಳಿದ್ದಾವೆ. ಒಂದೊಂದಾಗಿ ಡೌನ್ಲೋಡ್ ಕೂತ್ಕೊಂಡ್ರೆ ಅದು ಬೇರೆ ಕಡೆ ಹೋಗಿ ಸೇವ್ ಆಗುವಂಥದ್ದು ಆ ರೀತಿ ಆಗೋದ್ರಿಂದ ಇದಪ್ಪ ಬೇಡಪ್ಪ, ನಮಗೆ ಡೈರೆಕ್ಟಾಗಿ ನಾನು ಟೋಟಲ್ ಇಡೀ ಬುಕ್ಕನ್ನೇ ನಾವು ಕಂಪ್ಲೀಟಾಗಿ ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಡೌನ್ಲೋಡ್ ಕಂಪ್ಲೀಟ್ ಬುಕ್ ಅಂತ ಆಪ್ಷನ್ ಕಾಣ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಡೌನ್ಲೋಡಿಂಗ್ ಫೈಲ್ ಅಂತ ಬರ್ತಾಯಿದೆ ನೋಡಿ, ಡೌನ್ಲೋಡ್ ಆಗುತ್ತೆ. ಬಟ್ ಆ ಡೌನ್ಲೋಡ್ ಆಗಿದ್ದೇನೆಂದರೆ PDF ಫಾರ್ಮೆಟಲ್ಲಿ ಡೌನ್ಲೋಡ್ ಆಗಲ್ಲ. ಜಿಪ್ ಫೈಲ್ ಫಾರ್ಮೆಟಲ್ಲಿ ಒಂದು ಡೌನ್ಲೋಡ್ ಆಗುತ್ತೆ ಫೈಲು. ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಫೈಲ್ ಡೌನ್ಲೋಡೆಡ್ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆ. ಬಟ್ ಆ ಫೈಲ್ ಏನಾಗಿದೆ, ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಕಾಂಟ್ ಓಪನ್ ಫೈಲ್ ಅಂತ ಬರುತ್ತೆ. ಬಟ್ ಏನಾಗಿದೆ ಅಂದರೆ ಅದು ZIP ಜಿಪ್ ಫೈಲಲ್ಲಿ ಜಿಪ್ ಫಾರ್ಮೆಟಲ್ಲಿ ಆ ಫೈಲ್ ಡೌನ್ಲೋಡ್ ಆಗಿರೋದ್ರಿಂದ ಈ ಜಿಪ್ ಫೈಲಲ್ಲಿ ಇರ್ತಕ್ಕಂಥ PDFಗಳನ್ನ ಹೇಗೆ ಹೊರಗೆ ತಕ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ತೋರಿಸ್ತೀನಿ ನೋಡಿ. ಡೌನ್ಲೋಡ್ ಆಗಿರೋ ಫೈಲನ್ನು ನೀವು ನಿಮ್ಮ ಮೊಬೈಲಲ್ಲಿ ಮೈ ಫೈಲ್ಸ್ ಅಥವಾ ಫೈಲ್ ಮ್ಯಾನೇಜರ್ಗೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಆರ್ಚಿವ್ ಅನ್ನೋ ಫೈಲ್ ಕಾಣ್ತಾ ಇದೆ ನೋಡಿ, ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಸೆಕ್ಷನಲ್ಲಿ ಬಂದಿದ್ದರೆ ಅಲ್ಲೂ ನೋಡಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಆರ್ಚಿವ್ ಅನ್ನೋದ್ರಲ್ಲಿ ಫಸ್ಟ್ ಫೈಲ್ ಕಾಣ್ತಾ ಇದೆ ZIP, ಇವಾಗ ಡೌನ್ಲೋಡ್ ಆಗಿರೋ ಫೈಲು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಎಕ್ಸ್ಟ್ರಾಕ್ಟ್ ಆಲ್ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆ. ಎಕ್ಸ್ಟ್ರಾಕ್ಟ್ ಆಲ್ ಆದ್ರೆ ನೀವು ಒಂದು ವೇಳೆ ಆ PDFನ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದರೆ ಓಪನ್ ಆಗುತ್ತೆ. ಬಟ್ ಇವೆಲ್ಲ ಫೈಲ್ಗಳನ್ನ ಒಂದು ಫೋಲ್ಡರ್ಗೆ ಹಾಕೋಬೇಕಾಗುತ್ತೆ. ಎಕ್ಸ್ಟ್ರಾಕ್ಟ್ ಆಲ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಸೆಲೆಕ್ಟ್ ಫೋಲ್ಡರ್ ಅಂತ ಕಾಣ್ತಿದೆ, ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ. ಇಲ್ಲಿ ಕ್ರಿಯೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿ. ನಾನು ಇಲ್ಲಿ ಬುಕ್ ಅನ್ನೋ ಆಪ್ಷನ್ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದ್ರ ಒಳಗಡೆ ಎಕ್ಸ್ಟ್ರಾಕ್ಟ್ ಹೇರ್ ಅಂತ ಬರ್ತಾ ಇದೆ. ಎಕ್ಸ್ಟ್ರಾಕ್ಟ್ ಮಾಡಿದ ತಕ್ಷಣ ಎಲ್ಲ PDFಗಳು ಆ ಒಂದು ಫೋಲ್ಡರ್ಗೆ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಆ ಒಂದು ಟ್ರಾನ್ಸ್ಫರ್ ಆಗುತ್ತೆ ಆ ಒಂದು ಫೈಲ್ಗೆ. ಆ ಬುಕ್ ಫೋಲ್ಡರಲ್ಲಿ ನಿಮ್ಮ ಒಂದು ಎಲ್ಲ PDFಗಳು ಏನೇ ಎಕ್ಸ್ಟ್ರಾಕ್ಟ್ ಮಾಡಿರ್ತೀರ ಎಲ್ಲ ಫೈಲ್ಗಳು ಇಲ್ಲಿ ನಿಮಗೆ ಸಿಗುತ್ತೆ. ಇಷ್ಟು ಈ ಒಂದು PDFಗಳನ್ನು ಹೇಗೆ ನೀವು ಎಕ್ಸ್ಟ್ರಾಕ್ಟ್ ಮಾಡೋದು, ಒಂದು ಪುಸ್ತಕವನ್ನು ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ದಯವಿಟ್ಟು ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.